ಅನಂತನಾಮಧೇಯಾಯ ಸರ್ವಾಕಾರಪ್ರದಾಯಿನೇ ಸಮಸ್ತಮಂತ್ರವಾಚ್ಯಾಯ ವಿಶ್ವೈಕಪತಯೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಪ್ರಪ್ರಥಮವಾಗಿ ವಿಶ್ವಕರ್ಮ ವಂದನಾ ಮಂತ್ರ. ದೇವಶಿಲ್ಪಿ ಮಹಾಭಾಗ ದೇವಾನಾಂ ಕಾರ್ಯಸಾಧಕ ವಿಶ್ವಕರ್ಮಣ ನಮಸ್ತುಭ್ಯಂ ಸರ್ವವಿಷ್ಟ ಪ್ರದಾಯಕ ಓಂ ವಿಶ್ವಕರ್ಮಣೇ ನಮಃ. ವಿಶ್ವಕರ್ಮಮಿದಂ ಜಗತ್ ಅಂತೇಳಿ, ಅಂದರೆ ಜಗತ್ತೆಲ್ಲ ವಿಶ್ವಕರ್ಮಮಯ ಅಂತೇಳಿ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವ ಶ್ರೀಮದ್ ಜಗದ್ಗುರು ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಇತರ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ವಿಶ್ವಕರ್ಮ ಕಲಾ ಪರಿಷತ್ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಎಲ್ಲ ಸಭಾಸದರಿಗೆ ವಂದಿಸುತ್ತಾ ಎರಡು ಮಾತಾಡಲಿಕ್ಕೆ ಬಯಸ್ತೇನೆ. ಬಹಳ ಒಂದು ಸಂತೋಷದ ವಿಷಯ ಅಂದರೆ, ಕೇವಲ 3 ವರ್ಷ ಪೂರೈಸಿದ ಒಂದು ವಿಶ್ವಕರ್ಮ ಕಲಾ ಪರಿಷತ್ ಈ ಕೃಷ್ಣ ಅಂಬೆಗಾಲಿಡುವಾಗಲೇ ಎಷ್ಟೆಲ್ಲ ಕಾರ್ಯ ನಿರ್ವಹಿಸಿದ ಅಂತ ನಮಗೆಲ್ಲ ಗೊತ್ತುಂಟು. ಅದೇ ರೀತಿ ಈ ವಿಶ್ವಕರ್ಮ ಕಲಾ ಪರಿಷತ್ ಕೇವಲ 3 ವರ್ಷದಲ್ಲಿ ಇಂತಹ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ಅದಕ್ಕೆ ನಾವು ನಿಜವಾಗಿ ಅವರನ್ನು ಒಂದು ಚಪ್ಪಾಳೆಯ ಮುಖಾಂತರ ಒಂದು ಶ್ಲಾಘಿಸಬೇಕಾಗ್ತದೆ. ಬಹಳ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರಿಗೆ, ನಮ್ಮ ಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಾಗೂ ಅಮರ ಶಿಲ್ಪಿ ಜಕ್ಕಣಾಚಾರ್ಯ ಪ್ರಶಸ್ತಿ ವಿಜೇತರು. ಬಹಳ ಹೆಮ್ಮೆ ಅಂದರೆ ಅವರು ನಮ್ಮ ಊರಿನವರೇ. ನಾವು ಸಾಸ್ತಾನ, ಅವರು ಕೋಟೇಶ್ವರ, ನಂಬದಿಯರೇ ಅಂತ ಹೇಳೋದು ಖುಷಿ ಆಗ್ತದೆ. ಅವರನ್ನು ಇವತ್ತು ಸನ್ಮಾನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ಮಿತ್ರರು SV ಆಚಾರ್ ಮಂಗಳೂರಿಗೆ ಬಂದಾಗ ನಾವು ಅವರು ಒಟ್ಟಾಗಿ ಒಂದೇ ಬಿಲ್ಡಿಂಗ್ನಲ್ಲಿ ಕಾರ್ಯನಿರ್ವಹಿಸಿದವರು ಹಾಗೂ ಅನೇಕ ಸಾಧಕರನ್ನು ಇವತ್ತು ಗೌರವಿಸಿದ್ದೀರಿ. ಈ ಗೌರವ ಯಾಕೆ ನಾವು ಮಾಡಬೇಕು ಅಂತೇಳಿ, ಗೌರವ ಮಾಡಿದರೆ ಒಂದನೇದಾಗಿ ಜನರಿಗೆ ಸ್ಫೂರ್ತಿ ಆಗ್ತದೆ, ಮತ್ತು ಗೌರವ ಪಡ್ಕೊಂಡವರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಯಾರು ನಮಗೆ ಸ್ಫೂರ್ತಿ ಆಗಬೇಕು, ಯಾಕಂದರೆ ಇಂದಿನ ಯುವ ಜನರಿಗೆ, ಮಕ್ಕಳಿಗೆ ಯಾರು ರೋಲ್ ಮಾಡೆಲ್ ಆಗಬೇಕು ಅಂತೇಳಿ, ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಚಾಪ್ಟರ್ 3 ಶ್ಲೋಕ 21 ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನಾಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತೇಳಿ. ನಮ್ಮ ಸಮಾಜದಲ್ಲಿ ಗುರು ಹಿರಿಯರಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಅದೇ ರೀತಿ ಮನೆಯಲ್ಲಿ ತಂದೆ ತಾಯಿಗಳಿರ್ಬೋದು, ಅವರು ನಮಗೆ ರೋಲ್ ಮಾಡೆಲ್. ಯದ್ಯದಾಚರತಿ ಶ್ರೇಷ್ಠ, ಇವರು ರೋಲ್ ಮಾಡೆಲ್ ಆದವರು, ಶ್ರೇಷ್ಠ ವ್ಯಕ್ತಿಗಳು ಏನು ಆಚರಣೆ ಮಾಡ್ತಾರೆ ಅದನ್ನು ಉಳಿದವರು ಅದರ ಪ್ರಕಾರ ನಡೀತಾರಂತೆ. ಅಂದರೆ ಮನೆಯಲ್ಲಿ ಕೂಡ ಮಕ್ಕಳಿಗೆ ನಾವು ಏನು ಹೇಳ್ತೇವೆ ಅದನ್ನು ಮಕ್ಕಳು ಮಾಡುವುದಿಲ್ಲ, ನಾವು ಏನು ಮಾಡ್ತೇವೆ ಅದನ್ನು ಮಕ್ಕಳು ಮಾಡ್ತಾರೆ. ಆದ್ದರಿಂದ ನಾವು ತಂದೆ ತಾಯಿಗಳು, ಸಮಾಜದ ಹಿರಿಯರೇನೆಂದರೆ ನಮ್ಮ ಜವಾಬ್ದಾರಿ ಅರಿತು ಆ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಅಂತೇಳಿ. ಮತ್ತು ಸನ್ಮಾನ, ತುಂಬ ಕಡೆಯಲ್ಲಿ ಸನ್ಮಾನ, ನನಗೆ ಕೂಡ ತುಂಬ ಸನ್ಮಾನ ಬಂದಿದೆ, ತುಂಬ ಜನರಿಗೆ ಸನ್ಮಾನ ಸಿಗ್ತಾ ಇರ್ತದೆ. ಒಬ್ಬರು ಹೇಳ್ತಾರೆ, ಏನು ಮಾರ ಇಷ್ಟು ಸನ್ಮಾನ ತಗೊಳ್ತಾ ಇದ್ದೀರಿ. ಸನ್ಮಾನ ಯಾರು ಎಷ್ಟು ಮಾಡಿದರೂ ಅದನ್ನು ನಾವು ಸ್ವೀಕರಿಸಬೇಕಂತೆ. ಯಾಕೆ? ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಅಧಮಾಹ ಧನಂ ಇಚ್ಛಂತಿ ಧನಂ ಮಾನಂಚ ಮಧ್ಯಮಾಹ ಉತ್ತಮಾಹ ಮಾನಂ ಇಚ್ಛಂತಿ ಮಾನೋ ಹಿ ಮಹತಾಂ ಧನಂ. ಅರ್ಥಾತ್ ಅಧಮಾಹ ಧನಂ ಇಚ್ಛಂತಿ. ಈ ಲೋ ಲೆವೆಲ್ ಯಾರು ಆಲೋಚನೆ ಮಾಡ್ತಾರೆ ಅವರಿಗೆ ಯಾವಾಗಲೂ ಹಣವೇ ಮುಖ್ಯ. ಧನಂ ಮಾನಂಚ ಮಧ್ಯಮಾಹ, ಮಧ್ಯಮ ರೀತಿಯಲ್ಲಿ ಆಲೋಚನೆ ಮಾಡುವವರು, ಮಧ್ಯಮ ವರ್ಗದವರು ಅಂತ ಹೇಳುವುದಿಲ್ಲ, ಅವರಿಗೆ ಹಣವೂ ಮುಖ್ಯ, ಗೌರವವೂ ಮುಖ್ಯ. ಕೆಲವು ಸಂದರ್ಭದಲ್ಲಿ
ಹಣಕ್ಕಾಗಿ ಗೌರವ ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾರೆ. ಆದರೆ ಉತ್ತಮ ಮಾನಂ ಇಚ್ಛಂತಿ, ಶ್ರೇಷ್ಠ ವ್ಯಕ್ತಿಗಳಿಗೆ ಗೌರವವೇ ಮುಖ್ಯ. ಆದ್ದರಿಂದ ಇಂದು ಪುರಸ್ಕರಿಸಲ್ಪಟ್ಟ ಗೌರವ ಸ್ವೀಕರಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳು ನಿಜವಾಗಿ ಒಂದು ಶ್ರೇಷ್ಠರು ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಮತ್ತು ಸಾಧನೆ ಮಾಡುವಾಗ ಕೇವಲ ಒಂದು ಅದು ಹೂವಿನ ಒಂದು ಹಾಸಿಗೆ ಅಲ್ಲ, ಸಾಧನೆ ಒಂದು ಮುಳ್ಳಿನ ಒಂದು ಹಾಸಿಗೆ ಅಂತ ಹೇಳ್ಬೋದು. ಸಾಧನೆಯ ಹಾದಿಯಲ್ಲಿ 106 ಮುಳ್ಳುಗಳು, ಸಾಧನೆಯ ಹಾದಿಯಲ್ಲಿ 106 ಅಡಚಣೆಗಳು, ಸಾಧಿಸಿದವನಿಗೆ ಅವೆಲ್ಲ ಸುಳ್ಳುಗಳು. ಸಾಧಿಸಿದ್ದೀರಿ ನೀವಿಂದು ಯಶಸ್ಸಿನ ಏಣಿ, ಅರ್ಹವಾಗಿಯೇ ಸಂದಿದೆ ನಿಮಗೆ ಕಲಾ ಪರಿಷತ್ತಿನ ಗೌರವದ ಶ್ರೇಣಿ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ನಾನು ಗುರುದಾಸರು ಹೇಳಿದರು, ಈ ಒಂದು MSME ಕಾನ್ಕ್ಲೇವ್ 14 ಕಡೆಗಳಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ MSME ಕಾನ್ಕ್ಲೇವ್ ಮಾಡಿದ್ದೇವೆ. ಬಹಳ ಒಂದು ಹೆಮ್ಮೆ ಅಂದರೆ ಇವತ್ತು ನಮ್ಮ ಸುಜ್ಞಾನ ಮೂರ್ತಿಯವರು, ನಿಮ್ಮ ವಿಶ್ವಕರ್ಮ ನಿಗಮದ ಅಧ್ಯಕ್ಷರು ಇರ್ಬೋದು, ಮತ್ತು ನಮ್ಮ ಮೋಹನ್ ಆಚಾರ್ಯರು ಅವರು ಕೂಡ ಇಲ್ಲಿದ್ದಾರೆ. ನಾನು ಏನು ಹೇಳುವುದಂತ ಹೇಳಿದರೆ, ನನ್ನ ಒಂದು ಕೋರಿಕೆ ಏನಂತ ಹೇಳಿದರೆ, ವಿಶ್ವಕರ್ಮ ಸಮಾಜದಷ್ಟು ಒಂದು ಸ್ಕಿಲ್ಡ್ ಎಂಟ್ರಪ್ರಿನರ್ಶಿಪ್ ಇದ್ದದ್ದು ಸಮಾಜ ಇದ್ದರೆ ಬೇರೆ ಯಾವ ಸಮಾಜ ವಿಶ್ವಕರ್ಮದ ಸಮಾಜದ ಹಾಗೆ ಸ್ಕಿಲ್ ಮತ್ತು ಎಂಟ್ರಪ್ರಿನರ್ಶಿಪ್ ಇಲ್ಲ. ಆದರೆ ವಿಶ್ವಾಸದ ಕೊರತೆ ಉಂಟು. ನೋಡಿ, ಕಬ್ಬಿಣದ ಕೆಲಸ ಇರ್ಬೋದು, ಚಿನ್ನದ ಕೆಲಸ ಇರ್ಬೋದು, ಈಗ ನಾವು ಶಿಲ್ಪಿ ಇವರು ಇದು ಮಾಡಿದ್ದಾರೆ, ರಥ ಇರ್ಬೋದು, ಮರದ ಕೆಲಸ ಇರ್ಬೋದು, ಅಥವಾ ನಮ್ಮ ಅರುಣ್ ಯೋಗಿರಾಜರು ಶಿಲ್ಪಿಯ ಕೆಲಸ ಇರ್ಬೋದು. ಕೇವಲ ಬೆರಳಿಕೆಯಲ್ಲಿ ಮಾತ್ರ ವಿಶ್ವಕರ್ಮರು ಇದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಚಿನ್ನದ ಒಂದು ಉದ್ಯಮ ಬೇರೆಯವರ ಪಾಲಿಗೆ ಹೋಗಿದೆ, ಈಗ ವಿಶ್ವಕರ್ಮರಿಂದ ಹೋಗಿದೆ, ಕಬ್ಬಿಣದ್ದು ಕೂಡ ಹೋಗಿದೆ. ನಾನೀಗ ಏನು ಹೇಳುವುದಂತ ಹೇಳಿದರೆ, ಅದನ್ನು ರಿವೈವ್ ಮಾಡಬೇಕು. ಸರ್ಕಾರದಿಂದ ಅನೇಕ ಸ್ಕೀಮ್ಸ್ ಇವೆ, ಸಬ್ಸಿಡಿ ಇದೆ, ಮಹಿಳೆಯರಿಗೆ ಕೂಡ ಅನೇಕ ಯೋಜನೆಗಳಿವೆ. ಮುಂಚೆ ಮನೆಯಲ್ಲಿ ಹುಡುಗಿ ಹುಟ್ಟಿದ್ರೆ ತಂದೆ ತಾಯಿಗಳು ತುಂಬ ಟೆನ್ಷನಲ್ಲಿ ಇರ್ತಿದ್ರು. ಅರ್ಲಿಯರ್ ವೆನ್ ಎ ಗರ್ಲ್ ವಾಸ್ ಬಾರ್ನ್, ಪೇರೆಂಟ್ಸ್ ಯೂಸ್ ಟು ಹ್ಯಾವ್ 10 sons. ನೌ ಶಿ ಈಸ್ ಈಕ್ವಲೆಂಟ್ ಟು 10 sons ಅಂತ ಹೇಳ್ತೇವೆ. ಯಾಕಂದ್ರೆ ಸ್ಕಂದ ಪುರಾಣದಲ್ಲೇ ಹೇಳಿದ್ದಾರೆ, ದಶಪುತ್ರ ಸಮಾಕನ್ಯಾ ದಶಪುತ್ರಾನ್ ಪ್ರವರ್ಧಯನ್ ಯತ್ಫಲಂ ಲಭತೆ ಮಸ್ತಸ್ಥಲ್ಲಭ್ಯಂ ಕನ್ಯೈ ಏಕಯ ಅಂತೇಳಿ. ಅಂದರೆ ಒಂದು ಹುಡುಗಿಯನ್ನು ಪಾಲನೆ ಪೋಷಣೆ ಮಾಡಿದರೆ 10 ಹುಡುಗಿಯರನ್ನು ಪಾಲನೆ ಪೋಷಣೆ ಮಾಡಿದಷ್ಟು ಪುಣ್ಯ ಇದೆ. ಹುಡುಗಿಯರು ಕೂಡ ಈ ನಮ್ಮ ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲಿ ಮಂಚೂಣಿಯಲ್ಲಿ ಈಗ ಬರ್ತಾ ಇದ್ದಾರೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಸಮಾಜದಲ್ಲಿ ಉತ್ತಮ ಸ್ಥಾನ, ಕಾರ್ಪೊರೇಟ್ ಲೆವೆಲಲ್ಲಿ ಉತ್ತಮ ಗೌರವ ಬಂದರೆ ನಿಮ್ಮ ಸಮಾಜವನ್ನು, ನಿಮ್ಮ ಗುರು ಹಿರಿಯರನ್ನು ನೀವು ಮರೆಯಬೇಡಿ. ಮದುವೆಯಾಗುವಾಗ ಕೂಡ ನಿಮ್ಮದೇ ಜನರನ್ನು ಸ್ವಲ್ಪ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತೇಳಿ ನಾನು ಹೇಳ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಬಹಳ ಒಂದು ಉತ್ತಮವಾಗಿ ಮಾಡಿದ್ದಾರೆ. ಒಂದು ಅಸೋಸಿಯೇಷನ್ ಅಂದರೆ ಏನು, ತುಂಬ ಕಡೆಯಲ್ಲಿ ತುಂಬ ಅಸೋಸಿಯೇಷನ್ ಆಗ್ತದೆ, ಅಭಿಪ್ರಾಯ ಬರ್ತದೆ, ಮತ್ತು ನಾನು ಮುಂದೆ ನೀನು ಮುಂದೆ ಅಂತೇಳಿ ತುಂಬ ಕೆಲವು ಸಂಘ ಸಂಸ್ಥೆಗಳು ವಿಸರ್ಜನೆ ಕೂಡ ಆಗಿದೆ. ಆದರೆ ವಿಶ್ವಕರ್ಮ ಕಲಾ ಪರಿಷತ್ ಆಗಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾನೆ ಒಂದು ಸಂಘ ಸಂಸ್ಥೆಯ ಬಗ್ಗೆ ಚೆನ್ನಾಗಿ, ವಾಟ್ ಈಸ್ ಅಸೋಸಿಯೇಷನ್? ವೆನ್ ಇಟ್ ರೈನ್ಸ್, ಇಫ್ ಯು ಕ್ಯಾಚ್ ಇನ್ ಯುವರ್ ಬೌಲ್, 2 ಕೈಯಲ್ಲಿ ನೀವು ಮಳೆಯ ನೀರನ್ನು ಹಿಡಿದ್ರೆ ಇಟ್ ಈಸ್ ಪ್ಯೂರ್ ಇನಫ್ ಟು ಡ್ರಿಂಕ್. If the same rain drops on the gutter, it is unfit to wash your feet. ನಾವು ತೊಳಿಲಿಕ್ಕೆ ಕೂಡ ಅನ್ಫಿಟ್ ಗಟ್ಟರ್ ಮೇಲೆ ಬಿದ್ದರೆ. If the same rain drops on lotus leaf, ಕಮಲದ ಎಲೆ ಮೇಲೆ ಬಂದರೆ it shines. If the same rain drops on oyster, it becomes pearl. ಅಂದರೆ ನೀರಿನ ಹನಿ ಸೇಮ್, ಯಾರೊಟ್ಟಿಗೆ ಅದು ಕೂಡ್ತದೆ ಅನ್ನೋದು ಇಂಪಾರ್ಟೆಂಟ್. ಆದ್ದರಿಂದ ಸಮಾನ ಮನಸ್ಕರು ಎಲ್ಲರೂ ಒಗ್ಗೂಡಿ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿದರೆ ಜಯ ಸಿಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ.
ನನಗೆ ಬಹಳ ಹೆಮ್ಮೆ ಅಂದರೆ ನಮ್ಮ ಸದಾಶಿವರವನ್ನು ನಮ್ಮ MSME ಕಾನ್ಕ್ಲೇವ್ ಸಾವಿರಾರು ಜನರ ಸಮ್ಮುಖ ದೊಡ್ಡ ವೇದಿಕೆಯಲ್ಲಿ ನಾವು ಅವರು ಒಂದು ಗೆರಟೆಯಲ್ಲಿ ಅಂತ ಒಂದು ಆರ್ಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ವಿಶ್ವಕರ್ಮ ಕಲಾಶಾಲೆ ಪರಿಷತ್ತಿನ ಸದಸ್ಯರಾಗಿದ್ದು ಕೂಡ ಅಂತ ಹೇಳಿ ಬಹಳ ಹೆಮ್ಮೆ. ಅದಕ್ಕೆ ಕೂಡ ನನಗೆ ಹೆಮ್ಮೆ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಕಾರ್ಯಚಟುವಟಿಕೆಗಳು ವಿಶ್ವಕರ್ಮ ಪರಿಷತ್ತಿಂದ ಹೊರಗೆ ಬರಲಿ. ಮತ್ತು ಬಹಳ ಒಂದು ಉತ್ತಮ ವಿಷಯ ಅಂದರೆ ನಮ್ಮ ವಿಶ್ವಕರ್ಮನ ಈ ಮೂರ್ತಿಯನ್ನು ತಮ್ಮ ಒಂದು ಕೈ ಚಳಕದ ಮೂಲಕ ಬಹಳ ಒಂದು ಅದ್ಭುತ, ಬಹಳ ಸಂತೋಷ ಆಗಿದೆ. ಆ ಹುಡುಗನ ಹೆಸರು ಆಶ್ಲೇಷ್ ಅಂತೇಳಿ. ಅವರಿಗೆ ನನ್ನ ಒಂದು ವೈಯಕ್ತಿಕ ನೆಲೆಯಲ್ಲಿ 5,000 ರೂಪಾಯಿ ಬಹುಮಾನ ನಾನು ಕೊಡಲಿಕ್ಕೆ ಬಯಸ್ತೇನೆ. ಆ ಚೆಕ್ಕನ್ನು ನಾವು ಈಗ ತರಲಿಲ್ಲ, ನಾನು ಕೊಡಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತೇನೆ. ಮತ್ತು ಕೊನೆಯದಾಗಿ ನಾನು ಹೇಳ್ತೇನೆ, ನಮಗೆ ಪ್ರಪಂಚದಲ್ಲಿರ್ಬೋದು ನಮ್ಮ ಸುತ್ತಮುತ್ತ ಅನೇಕ ಅವಕಾಶಗಳಿವೆ. ಅವರು ಅದನ್ನು ಮಾಡ್ತಾರಂತ ನಾವು ಮಾಡೋದಲ್ಲ, ಇವರು ಮಾಡ್ತಾರಂತ ನಾವು ಮಾಡೋದಲ್ಲ. ನಮಗೆ ಯಾವುದು ಸೂಕ್ತ, ನಮಗೆ ಯಾವುದು ಸೂಟ್ ಆಗ್ತದೆ ಅದನ್ನು ಮಾತ್ರ ನಾವು ಮಾಡಬೇಕು. ಅದಕ್ಕೆ ಒಂದು ಕಗ್ಗದ ಮುಖಾಂತರ ನಾನು ಮುಗಿಸ್ತೇನೆ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗಪ್ಪು ಅದರೊಳು, ಸಾರದಡುಗೆಯ ಒಳ ವಿಚಾರ ದೊಲೆಯಲ್ಲಿ ನೋಡು, ಬೇರೆ ಮತ ಮಂಕುತಿಮ್ಮ. ಈ ಪ್ರಪಂಚದಲ್ಲಿ, ವಿಶಾಲ ಪ್ರಪಂಚದಲ್ಲಿ ಅನೇಕ ಅವಕಾಶಗಳಿವೆ, ಆದರೆ ಅನೇಕ ಅಪರ್ಚುನಿಟೀಸ್ ಇವೆ. ನಮಗೆ ಯಾವುದು ಸೂಕ್ತವ ಅದನ್ನು ಮಾತ್ರ, ಸಬ್ಸಿಡಿ ಸಿಗ್ತದಂತ ಉದ್ಯಮ ಮಾಡಬೇಡಿ. ಆದರೆ ನೀವು ಉದ್ಯಮ ಮಾಡಲಿಕ್ಕೆ ನಿಮಗೆ ಅನೇಕ ಅವಕಾಶಗಳಿವೆ, ಅದನ್ನು ಸದುಪಯೋಗಿಸಿಕೊಂಡು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ ಹಾಗೆ ಯು ಶುಡ್ ಆಲ್ವೇಸ್ ಬಿ ದ ಜಾಬ್ ಪ್ರೊವೈಡರ್, ನಾಟ್ ಜಾಬ್ ಸೀಕರ್. ಈ ವಿಶ್ವಕರ್ಮ ಕಲಾ ಪರಿಷತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹೀಗೆ ನೀಡ್ತಾ ಇರಲಿ, ಅನೇಕ ಸಾಧನೆಗಳನ್ನು ಮಾಡಲಿ. ಹಾಗೂ ವಿಶ್ವಕರ್ಮ ಕಲಾ ಪರಿಷತ್ತಿಗೆ ನಮ್ಮ ಸುಜ್ಞಾನ ಮೂರ್ತಿಗಳ ರೆಕಮೆಂಡೇಶನ್ನಲ್ಲಿ ಈ ಬರುವ ವರ್ಷ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ಹೇಳಿ ನಾನು ಮಾತೆ ಕಾಳಿಕಾಂಬೆ, ವಿನಾಯಕ ದೇವರು ಹಾಗೂ ವಿಶ್ವಕರ್ಮ ದೇವರಿಗೆ ನಮಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಭಾರತಾಂಬೆಯ ಮಡಿಲಲ್ಲಿ ಜನ್ಮಿಸಿದ ನಾವೆಲ್ಲ ಧನ್ಯರು. ಅದೇ ವಿಶ್ವಕರ್ಮ ಸಮಾಜದಲ್ಲಿ ಜನಿಸಿ ಜೀವಿಸುತ್ತಿರುವ ನೀವೆಲ್ಲ ಅನನ್ಯರು ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಸಿ ಬಿಡಬೇಕು. ನಮಗೆಲ್ಲ SS ನಾಯಕರನ್ನು ಪರಿಚಯ ಮಾಡಿದ್ದು ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ಯ ಅವರು. ಅವರ ಗೋಧಾಮದಲ್ಲಿ ಅವರ 60ನೇ